ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವೈರಲ್ ಕೇಸ್ನ ತನಿಖೆ ಚುರುಕಾಗಿದ್ದು ವಿಡಿಯೋ ಹರಿಬಿಟ್ಟವರ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ. ಕಾರ್ತಿಕ್ ಮತ್ತು ನವೀನ್ ಗೌಡ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಿದೆ. ಇಬ್ಬರು ಆರೋಪಿಗಳ ಚಲನವಲನದ ಮೇಲೆ ಎಸ್ಐಟಿ ಕಣ್ಣಿಟ್ಟಿದ್ದು ಇಬ್ಬರ ಬಂಧನಕ್ಕೆ ಈಗ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಎಸ್ಐಟಿ. ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳಲ್ಲೇ ವ್ಯಾಪಕ ಚರ್ಚೆ. ಬಂಧನಕ್ಕೆ ಹಾಗಿದ್ರೆ ಎಸ್ಐಟಿ ಮುಖ್ಯಸ್ಥರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಕುತೂಹಲ ಕೆರಳಿಸಿದೆ ಎಸ್ಐಟಿ ಮುಖ್ಯಸ್ಥರ ನಡೆ. ಕಾರ್ತಿಕ್ ಮತ್ತು ನವೀನ್ ಗೌಡ ವಿರುದ್ಧ ವಿಡಿಯೋ ವೈರಲ್ ಆರೋಪ ಆರಂಭದಲ್ಲೇ ಕೇಳಿಬಂತು. ಹಾಗಿದ್ದು ಕೂಡ ಅವರ ಬಂಧನವಾಗಿಲ್ಲ, ವಿಚಾರಣೆಗೊಳಪಡಿಸಿಲ್ಲ. ಆದರೆ ಇನ್ನುಳಿದ ವೈರಲ್ ಮಾಡಿದಂತಹ ಆರೋಪ ಏನು ಕೇಳಿ ಬರ್ತಾ ಇತ್ತು, ಅವರನ್ನ ಈಗಾಗಲೇ ವಿಚಾರಿಸಲಾಗಿದೆ. ಈ ಬಗ್ಗೆ ಭಾರಿ ಆಕ್ಷೇಪ ಕೂಡ ವ್ಯಕ್ತ ಆಗಿತ್ತು. ಈಗ ನೋಡ್ತಾ ಹೋದ್ರೆ ಇಬ್ಬರ ಬಂಧನಕ್ಕೆ ಗ್ರೀನ್ ಸಿಗ್ನಲ್ಗಾಗಿ ಎಸ್ಐಟಿ ಕಾಯ್ತಾ ಇದೆ. ಇಬ್ಬರು ಆರೋಪಿಗಳ ಚಲನವಲನದ ಮೇಲೆ ಎಸ್ಐಟಿ ಕಣ್ಣಿಟ್ಟಿದೆ. ಈ ಮಧ್ಯೆ ಭಾರಿ ಸಂಚಲನ ಸೃಷ್ಟಿಸಿರುವಂತಹ ಪೆನ್ ಡ್ರೈವ್ ಪ್ರಕರಣದಿಂದಾಗಿ ಮಹಿಳಾ ಸಿಬ್ಬಂದಿಗಳಿಗೆ ರಜೆ ಕೇಳೋದಕ್ಕೆ ಮುಜುಗರ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಸನದಲ್ಲಿ. ಮಹಿಳಾ ಉದ್ಯೋಗಿಗಳ ಟೆನ್ಷನ್ ಹೆಚ್ಚಿಸಿದೆ ಪೆನ್ ಡ್ರೈವ್. ಹೊಳೆನರಸೀಪುರದ ಮಹಿಳಾ ಉದ್ಯೋಗಿಗಳಿಗೀಗ ಹೊಸ ಸಂಕಟ. ರಜೆ ಪಡೆಯಲಾಗದೆ ಮಹಿಳಾ ಅಧಿಕಾರಿಗಳ ತೊಳಲಾಟ. ದೀರ್ಘ ರಜೆ ಪಡೆದ್ರೆ ತಮ್ಮನ್ನ ಅನುಮಾನದಿಂದ ನೋಡ್ತಾರೆ ಎನ್ನುವ ಭಯ ಕಾಡ್ತಾರೆ. ಅತ್ತ ಕೆಲಸ ಮಾಡೋದಕ್ಕೂ ಆಗದೆ ರಜೆ ಹಾಕೋದಕ್ಕೂ ಸಾಧ್ಯವಾಗದಂತಹ ಸ್ಥಿತಿ. ಫೋಟೋ ವೈರಲ್ ನಂತರ ಊರು ತೊರೆದಿದ್ರು ಕೆಲ ಅಧಿಕಾರಿಗಳು. ವೈರಲ್ ಫೋಟೋದಲ್ಲಿ ನಿಮ್ಮಂತೆ ಇದ್ದಾರಲ್ಲ ಎನ್ನುವಂತಹ ಗಾಸಿಪ್ಗಳನ್ನು ಕೂಡ ಹರಡಿಸ್ತಾ ಇದ್ದಾರೆ. ಇದರಿಂದಾಗಿ ಹಲವರಿಗೆ ಸಮಸ್ಯೆಗಳಾಗ್ತಾ ಇದೆ. ಅವರು ರಜಾ ಕೇಳೋದಕ್ಕೂ ಕೂಡ ಈಗ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿ. ಯಾಕಂದ್ರೆ ದೀರ್ಘ ರಜೆ ಪಡೆದ್ರು ಅಂತಂದ್ರೆ ಇನ್ನಷ್ಟು ಅನುಮಾನದಿಂದ ನೋಡ್ತಾರೆ ಎನ್ನುವ ಭಯ ಆ ಮಹಿಳಾ ಉದ್ಯೋಗಿಗಳನ್ನ ಕಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.